ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಂದು ಸುಂದರವಾದ ಕಥೆಯ ಜೊತೆ ಬಂದಿದ್ದೀನಿ. ಆಗ ತಾನೇ ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಬಂದು ಸೇರಿದ್ದರು. ಕುರು ಪಿತಾಮಹ ಭೀಷ್ಮರು ಅವರನ್ನು ಮಕ್ಕಳ ಶಿಕ್ಷಣಕ್ಕಂತ ನೇಮಿಸಿಕೊಂಡಿದ್ದರು. ದ್ರೋಣರು ತುಂಬ ಸೂಕ್ಷ್ಮಗ್ರಾಹಿಗಳು. ಅವರು ಮಕ್ಕಳಿಗೆ ತರಬೇತಿ ನೀಡುವಾಗ ಅವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದರು. ಆ ಪುಟ್ಟ ಬಾಲಕರನ್ನು ಒಬ್ಬೊಬ್ಬರನ್ನಾಗಿ ಕರೆದು ಮಾತನಾಡಿಸಿ ಅವರ ಆಂತರ್ಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಒಂದು ದಿನ ಅವರು ಬಾಲಕ ಧರ್ಮರಾಯ ಹಾಗೆ ದುರ್ಯೋಧನನ್ನು ಕರೆದರು. ಮಕ್ಕಳೇ, ನಿಮಗೊಂದು ಕೆಲಸ ಇದೆ ಎಂದು. ನೀವಿಬ್ಬರು ಇಡೀ ದಿನ ಬೇರೆ ಬೇರೆಯಾಗಿ ನಗರ ಪ್ರದರ್ಶನ ಮಾಡಿಕೊಂಡು ಬರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಭೇಟಿಯ ಮಾಡಬೇಕು. ಅವರ ಬಗ್ಗೆ ವಿಷಯ ಸಂಗ್ರಹಣೆ ಮಾಡಬೇಕು. ಅವರ ಶಕ್ತಿಗಳ ಬಗ್ಗೆ, ಅವರ ಅಶಕ್ತತೆಯ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಸಾಯಂಕಾಲ ಮಕ್ಕಳು ಮರಳಿ ಬಂದರು. ತಕ್ಷಣ ಅವರನ್ನು ಮಾತನಾಡಿಸದೆ ರಾತ್ರಿ ಊಟವಾದ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿ ಸುಮ್ಮನಾದರು. ಧರ್ಮರಾಜ ಹಾಗೆ ದುರ್ಯೋಧನನಿಗೆ ಇಬ್ಬರಿಗೂ ಕೂಡ ತಮ್ಮ ತಮ್ಮ ಅನುಭವಗಳನ್ನು ಹೇಳಲಿಕ್ಕೆ ಕಾತರರಾಗಿದ್ದರು. ರಾತ್ರಿ ಆಚಾರ್ಯ ದ್ರೋಣರು ಮೊದಲಿಗೆ ಧರ್ಮರಾಯನನ್ನು ಕರೆದು ಅವನ ಅನುಭವವನ್ನು ಕೇಳ್ತಾರೆ. ಆವಾಗ ಧರ್ಮರಾಯ ಹೇಳ್ತಾನೆ, ಗುರುಗಳೇ, ನಮ್ಮ ಹಸ್ತಿನಾವತಿಯಂಥ ಸಮೃದ್ಧವಾದ ನಗರ ಯಾವುದೂ ಇರಲಿಕ್ಕಿಲ್ಲ. ನಾನು ಕಂಡ ಪ್ರತಿಯೊಬ್ಬ ವ್ಯಕ್ತಿ ಧರ್ಮಿಷ್ಠನಾಗಿದ್ದ, ಸುಸಂಸ್ಕೃತನಾಗಿದ್ದ. ಅವನಲ್ಲಿ ಪರಿಶ್ರಮ ಮಾಡುವ ಮನಸ್ಸಿತ್ತು. ಯಾರಲ್ಲೂ ಮತ್ತೊಬ್ಬರಿಗೆ ಮೋಸ ಮಾಡುವ ಬುದ್ಧಿ ಕಾಣಲಿಲ್ಲ. ಅವರಲ್ಲಿ ತಮ್ಮ ನಾಡಿನ ಬಗ್ಗೆ, ರಾಜ್ಯರ ಬಗ್ಗೆ ತುಂಬ ಅಭಿಮಾನ, ಗೌರವ ಇದ್ದದ್ದನ್ನು ನಾನು ನೋಡಿದೆ. ಹಾಗಾದರೆ ಅವರಲ್ಲಿ ಯಾವ ದೌರ್ಬಲ್ಯವೂ ಇರಲಿಲ್ವಾ ಅಂತ ದ್ರೋಣರು ಕೇಳ್ತಾರೆ. ಆಗ ಧರ್ಮರಾಯ ಹೇಳ್ತಾನೆ, ಇಲ್ಲ ಗುರುಗಳೇ, ನನಗೆ ಯಾವ ದೌರ್ಬಲ್ಯಗಳು ಕೂಡ ಕಾಣಿಸ್ಲಿಲ್ಲ. ಹಾಗೆ ನೋಡಿದ್ರೆ ನನ್ನಲ್ಲಿ ಅನೇಕ ಕೊರತೆಗಳು ಕಂಡು. ನಾನು ಕಂಡವರೆಲ್ಲರೂ ನನಗಿಂತ ಒಳ್ಳೆಯವರೇ ಆಗಿದ್ದರು ಅಂತ ಧರ್ಮರಾಯ ನುಡಿತಾನೆ. ನಂತರ ಆಚಾರ್ಯರು ದುರ್ಯೋಧನನ್ನು ಕರೀತಾರೆ. ಅದೇ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಅವನು, ಗುರುಗಳೇ, ನಮ್ಮ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಎಷ್ಟೊಂದು ಜನರನ್ನು ಕಂಡೆ. ಅವರೆಲ್ಲ ದುರಾಚಾರಿಗಳು, ಅನಾಚಾರಿಗಳು, ಅಪಚಾರಿಗಳು, ಅತ್ಯಾಚಾರಿಗಳು. ಒಬ್ಬರಲ್ಲಿಯೂ ಧರ್ಮ ಬುದ್ಧಿ ಎಂಬುದೇ ಇಲ್ಲ. ಸದಾ ಮತ್ತೊಬ್ಬರಿಗೆ ಮೋಸ ಮಾಡುವ ಹೊಂಚಿನಲ್ಲೇ ಇರ್ತಾರೆ. ಕಪಟ ವಂಚನೆಗಳೇ ಅವರ ಬಂಡವಾಳ ಆಗಿದೆ ಅಂತ ಹೇಳ್ತಾನೆ. ಅಲ್ಲಪ್ಪ, ಅವರಲ್ಲಿ ಯಾವ ಒಳ್ಳೆಯ ಗುಣವು ನೀನು ಕಾಣಿಸ್ಲಿಲ್ವಾ ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ದುರ್ಯೋಧನ, ಇಲ್ಲ ಗುರುಗಳೇ, ಅವರಲ್ಲಿ ಯಾರೂ ಒಳ್ಳೆಯವರಾಗಿರಲಿಲ್ಲ. ಬಹುಶಃ ನಾನೊಬ್ಬನೇ ಪರಿಪೂರ್ಣ ವ್ಯಕ್ತಿ. ನಾನು ಕಂಡವರಲ್ಲಿ ಯಾರೊಬ್ಬರು ನನ್ನ ವ್ಯಕ್ತಿತ್ವದ ಹತ್ತಿರ ಕೂಡ ಬರಲಿಕ್ಕೆ ಸಾಧ್ಯವಿರಲಿಲ್ಲ ಅಂತ ಹೇಳಿ ಹೆಮ್ಮೆಯಿಂದ ದುರ್ಯೋಧನ ಹೇಳ್ತಾನೆ. ಗುರುಗಳು ನಿಟ್ಟೆಸರು ನೋಡುತ್ತಾರೆ. ಮಗು, ನೀನು ಹೇಗಿದ್ದೆಯೋ ಸಮಾಜ ಹಾಗೇ ಇರ್ತದೆ. ಪ್ರಪಂಚ ಕನ್ನಡಿ ಇದ್ದ ರೀತಿಯಲ್ಲಿ ಅದು ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ನಾವು ಯಾವುದನ್ನು ಕಾಣಬೇಕು ಅಂತ ಹೇಳಿ ನೋಡ್ತೀವೋ ಅದೇ ಸಿಗುತ್ತೆ. ನಮ್ಮ ಕಣ್ಣಿನಿಂದ ಬರೀ ಕೊಳಕು ತುಂಬಿಕೊಂಡಿರೋದನ್ನೇ ನೋಡಿದ್ರೆ ನಮಗೆ ಕೊಳಕು ಕಾಣುತ್ತೆ. ನಿರ್ಮಲವಾದ ಮನಸ್ಸಿನಿಂದ ನೋಡಿದ್ರೆ ಸುಂದರತೆ ಕಾಣಿಸುತ್ತೆ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಮನಸ್ಸಲ್ಲೂ ಕೂಡ ಅನೇಕ ನೆಗೆಟಿವಿಟಿ ಹಾಗೆ ಪಾಸಿಟಿವಿಟಿ ಅಂದರೆ ಧನಾತ್ಮಕ ಹಾಗೆ ಋಣಾತ್ಮಕ ಅಂಶಗಳು ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರುತ್ತೆ. ನಾವು ನಮ್ಮ ಕಣ್ಣಿನಿಂದ, ನಮ್ಮ ಮನಸ್ಸಿನಿಂದ ಯಾವುದನ್ನು ನೋಡ್ತೀವೋ ಅದೇ ನಮಗೆ ಕಾಣಿಸ್ತಾ ಹೋಗುತ್ತೆ. ಎಷ್ಟೊಂದು ಬಾರಿ ಎಷ್ಟೋ ಜನರನ್ನು ನಾವು ನೋಡ್ತಾ ಹೋಗ್ತೀವಿ. ಕೆಲವೊಂದಿಷ್ಟು ಜನ ಯಾವಾಗಲೂ ಕೂಡ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಬೈಯೋದು, ಹಾಗೆ ಕೊಂಕುಗಳನ್ನು ಹೇಳೋದು, ಸದಾ ಯಾವಾಗಲೂ ಗೊಣಗ್ತಾ ಇರೋದನ್ನು ನೋಡ್ತೀವಿ. ಇನ್ನೊಂದಿಷ್ಟು ಜನ ಪ್ರಪಂಚದ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಗನಗ್ತಾ ಖುಷಿಯಿಂದ ಇರೋದನ್ನು ಕೂಡ ನೋಡ್ತೀವಿ. ಹಾಗೆ ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡೋದು ನಮ್ಮ ಕೈಲೇ ಇದೆ. ಸದಾ ಒಳ್ಳೆಯದನ್ನು ನೋಡುವ, ಮಾತನಾಡುವ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ರೆ ಕನಿಷ್ಠ ಪಕ್ಷ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಿರ್ಮಲ ಆಗುತ್ತೆ, ಶಾಂತವಾಗಿರುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ಹೇಳಿದ್ದೀನಿ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.